ನೋಡ್ರಲ್ಲ ಯಾವ ಡಬ್ಬನ ಯಾವ ಅಂಗಡಿಗೆ ಪಾರ್ಸಲ್ ಕೊಡಬೇಕು ಅಂತ ಎಲ್ಲ ಬರ್ತಿದ್ದೀನಿ. ನೋಡಿಕೊಂಡು ಸರಿಯಾಗಿ ಡೆಲಿವರಿ ಮಾಡಿದ್ರೆ ಅಷ್ಟೇ ಸಾಕು. ನೀವೊಂದು ಕಡೆ ಹೋಗಿ ನಾನು ಒಂದು ಕಡೆ ಹೋಗ್ತೀನಿ. ಗೌಡ್ರೆ ನೀವೆಲ್ಲ ಹೋಯ್ತಾ ಇದ್ದೀರಿ? ಇದ್ಯಾಕಲ್ಲ ಹಿಂಗೆ ಕೇಳ್ತಿದ್ಯಾ? ನಾನು ಈ ಡಬ್ಬಗಳನ್ನ ತೊಗೊಂಡು ಏನು ಕುಂಟಿ ಬಿಲ್ ಆಡಕ್ಕೆ ಹೋಗ್ಲಿ? ನೀವೊಂದಷ್ಟು ಅಂಗಡಿಗಳಿಗೆ ಹೋದರೆ ನಾನೊಂದಿಷ್ಟು ಮನೆಗಳಿಗೆ ಕೊಡೋದೈತೆ. ಅದನ್ನು ಮುಗಿಸ್ಕೊಂಡು ಒಬ್ಬ ಡಿಸ್ಟ್ರಿಬ್ಯೂಟರ್ ಐತೆ, ಮೀಟಿಂಗ್ ಐತೆ, ಅದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಗೌಡ್ರೆ ನೀವು ವ್ಯಾಪಾರ ಶುರು ಮಾಡಿದ್ಮೇಲೆ ಅದಕ್ಕೆ ಕಡೆ ಗಮನ ಕೊಡೋದೇ ಮಾಡ್ಬಿಟ್ಟಿದ್ರಿ. ಇದೇನಲ್ಲ ಹಿಂಗಂದ್ಬಿಟ್ಟೆ? ನಾನು ಹೊರಗಡೆ ಎಷ್ಟೇ ಕಷ್ಟಪಡ್ಬೋದು, ಎಷ್ಟೇ ಕೆಲಸ ಮಾಡ್ಬೋದು, ಆದರೂ ಮೇಡಮ್ ಅವ್ರ ಮೇಲೆ ಯಾವಾಗಲೂ ಗಮನ ಇರ್ತದೆ. ಅವ್ರು ಇರೋದಕ್ಕೆ ಅಲ್ವೇನಲ್ಲ ನಾನು ಇವತ್ತು ಕಷ್ಟಪಡ್ತಾ ಇದ್ದೀನಿ, ಉದ್ಧಾರ ಆಯ್ತಾ ಇದ್ದೀನಿ ಅಂತ 4 ಜನಕ್ಕೆ ಗೊತ್ತಾಗಿದ್ದು. ಅದೆಲ್ಲ ಸರಿ ಗೌಡ್ರೆ, ಇವತ್ತೇನು ವಿಶೇಷ ಅಂದ್ರೆ ಮರ್ತಿರ್ಬಂಗದ? ವಿಶೇಷ ಏನದು? ಹೇಳಪ್ಪ, ಇವತ್ತು ಯಾವ ದಿನ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ವೇ? ದೇವರಣೆಗೂ ಗೊತ್ತಿಲ್ಲಕಲ್ಲ, ಅದು ಏನಂತ ಹೇಳ್ರಲ್ಲ. ಅಯ್ಯೋ ಗೌಡ್ರೆ, ನೀವು ದೇವಸ್ಥಾನದಲ್ಲಿ ಅಕ್ಷಿಗೆ ಕತ್ತು ಮುಚ್ಚಿ ತಳಿ ಕಟ್ಟಿದ್ರ ಇವತ್ತೇ ಆ ದಿನ. ಅಂದ್ರೆ ಇವತ್ತು ನಿಮ್ಮ ಮದುವೆ ಆದ ದಿನ ಗೌಡ್ರೆ. ಅಯ್ಯೋ, ನನ್ನ ಮದುವೆ ದಿನ ಇವತ್ತಾ? ನಾನು ಮರ್ತೇ ಬಿಟ್ಟಿದ್ದೀನಿ ಕಡ್ರಲ್ಲ. ನೆನಪು ಮಾಡಿದ್ದು ತುಂಬ ಥ್ಯಾಂಕ್ಸ್ ಅಲ್ಲ. ಈ ವಿಷಯ ನಾನು ಬರ್ತಿದ್ದೀನಿ ಅಂತ ಮೇಡಮ್ ಮಾಡ್ಕೊತಾಬಿಟ್ರೆ ನಾವೇನು ಕೋಪ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಹೇಳ್ತಾ ಇರೋದು, ಈ ಬ್ಯಾಗ್ ನಮ್ಗೆ ಕೊಡಿ, ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀವಿ. ಈಗ ಮೊದಲು ನೀವು ಅದಕ್ಕೆ ಆಚೆ ಕರ್ಕೊಂಡು ಹೋಗಿದ್ದು ಬನ್ನಿ. ಹಂಗೆ ಮಾಡ್ತೀನಿ ಕಡ್ರಲ್ಲ, ಹಂಗೆ ಮಾಡ್ತೀನಿ. ಅಯ್ಯೋ, ಆ ಡಿಸ್ಟ್ರಿಬ್ಯೂಟ್ರು ಮೀಟಿಂಗ್ ಇವತ್ತೇ ಕೊಟ್ಟಿದ್ದಲ್ಲ, ಏನು ಮಾಡೋದು? ಬಿಡು, ಅವನ್ನ ಆಮೇಲೆ ಮಾತಾಡ್ಕೊಳ್ವಾ. ಹ್ಯಾಪಿ ಬರ್ತ್ಡೇ ಅವ್ರಿಗೆ ಸಾಕು. ಹ್ಯಾಪಿ ಇವತ್ತು ನಮ್ಮ ಮದುವೆ ದಿನ ಅಂತ ಅವ್ರಿಗೆ ಗೊತ್ತಿರ್ತಾರಲ್ಲ, ನಾನೇ ಅವ್ರಿಗೆ ಹೇಳ್ತೀನಿ. ನೀವು ನೋಡಿ, ಇವತ್ತು ಅವರು ಫುಲ್ ಜಾಲಿ ಜಾಲಿ. ಇವತ್ತು ಎಣ್ಣೆ ಹೊಡೆಯುವಂಥದ್ದು ಜೋಬೆಲ್ಲ ಖಾಲಿ ಖಾಲಿ ಖಾಲಿ. ಅಲ್ಲ ಬ್ರೋ, ಎಲ್ಲ ಮೊದಲನೇ ಸಲ ಕುಡಿದಿದ್ದೆ, ಎಷ್ಟು ಸಲ ಕುಡ್ದಿದ್ಯಾ ಅಲ್ಲ? ಅಪ್ಪ ಅಮ್ಮನ ಮುಂದೆ ಅವ್ರು ಯಾರು ಅಂತ ಗೊತ್ತಿಲ್ಲರೋ ಥರ ಕುಡ್ದಿದ್ಯಾ? ಅದು ಎಷ್ಟು ಟೈಟ್ ಆಗಿರ್ಬೇಡ. ಟೀಟ್ ಆಗಿಲ್ಲ ಕಣ. ನಾನು ಬರ್ಬೇಕಾದ್ರೆ ಅಪ್ಪ ಅಮ್ಮ ಮನೆಯಲ್ಲೇ ಇದ್ರಲ್ಲ, ನಾನು ಊಟ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಅನ್ಕೊಂಡೆ. ಅದು ಅವ್ರು ಹೋಗಿರೋದು ಮನಸ್ಸಲ್ಲಿ ಇತ್ತಲ್ವಾ, ಇಲ್ಲೇ ಇದ್ರಲ್ಲ, ಅದಕ್ಕೆ ತೊಗೊಂಡಿದ್ದ ನಶೆಯಲ್ಲಿ ಏನೋ ಹೇಳ್ಬಿಟ್ಟೆ ಕಣ. ಅದು ಹಾಳಾಗೋಗ್ಲಿ, ವೀಣಾ ಇದ್ದಾಳಲ್ಲ, ಕರ್ಕೊಂಡೋಗ್ಲಿ, ಒಂದು ಬಕೆಟ್ ತಣ್ಣೀರನ್ನ ನನ್ನ ತಲೆ ಮೇಲೆ ತೊಡ್ಬಿಡ್ತಪ್ಪ, ಕುಡ್ದಿದ್ದೆಲ್ಲ ಹಿಡಿದು. ಹೋಗಿ ಬಾ, ಪೆಗ್ಗ ಕಣ ಇದೆ. ಏನೋ ನೀನು ಪೆಗ್ಗ ಟೆನ್ಷನಲ್ಲಿ ಇದ್ದೀನಿ ನಾನು. ಈ ಟೆನ್ಷನಲ್ಲಿ ಕುಡಿದ್ರೆ ಅದು ಮೈಗೂ ಹತ್ತಲ್ಲ ಅಲ್ವಾ? ಅಪ್ಪ ಅಮ್ಮನ್ನ ಮನೇಲಿರೋಕ್ಕೆ ಹೇಳಿದ್ಯಲ್ಲ, ನಂಬಕ್ಕೆ ಆಗ್ತಿಲ್ಲ ಕಣ. ಅಷ್ಟೊಂದು ಒಳ್ಳೆನಾಗ್ಬಿಟ್ಟಿದ್ಯಾ ನೀನು? ಹಾಗೇನಿಲ್ಲ ಕಣ, ಅಷ್ಟೊಂದು ಖರ್ಚಾಗುತ್ತೆ, ಎಲ್ಲಿಂದ ತರಲಿ ನಾನು? ಅವರಂತೂ ಪುಡಿಗಾಸು ಬಿಚ್ಚಲ್ಲ, ಎಲ್ಲದನ್ನು ನನ್ನ ತಲೆ ಮೇಲೆ ನಾನೇ ಕೇಳ್ಕೊಳ್ಳಿ. ಮತ್ತೆ ಯಾಕಿರಕ್ಕೆ ಹೇಳಿದೆ ಅವ್ರಿಗೆ? ಇದ್ದಾಳಲ್ಲಪ್ಪ ನಿಮ್ಮ ಮತ್ತಿಗೆ ವೀಣಾ, ಅವಳು ನನ್ನನ್ನು ಕರ್ಕೊಂಡೋಗಿ ಎಲ್ಲರ ಮುಂದೆ ಹೇಳಿಸ್ಬಿಟ್ರು. ಆ ವೀಣಾ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಮಾಡ್ತಾಳೆ ಅಂತಂದರೆ, ಅವಳು ಹೇಳಿದ್ದಕ್ಕೆ ನಾನು ಆಗಲ್ಲ ಅಂತ ಹೇಳಲೇಬಾರ್ದು, ಹಂಗೆ ಮಾಡಿಬಿಡ್ತಾಳೆ. ದುಡ್ದಿದ್ದೆಲ್ಲ ಬೇರೆಯವ್ರಿಗೆ ಖರ್ಚು ಮಾಡೋಕ್ಕಾಗಿದೆ. ಬೇರೆಯವ್ರು ಹೇಗೋ ಆಗ್ತಾರೆ ಅವರು, ಅಪ್ಪ ಅಮ್ಮನೇ ತಾನೇನೋ. ನೋಡೋ, ನನಗೆ ಅವ್ರಿಗೆ ಖರ್ಚು ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ನೀನಾದರೂ ಮಾಡ್ತಿದ್ಯಲ್ಲ, ನನಗೆ ಅದೇ ಖುಷಿ. ಹಾಗಾದರೆ ನಿನ್ನ ಹತ್ರ ದುಡ್ಡಿದೆಯಲ್ಲ, ಅದು ನನಗೆ ಕೊಟ್ಬಿಡು, ನಿನ್ನ ಹೆಸರಲ್ಲಿ ಅವ್ರಿಗೆ ಖರ್ಚು ಮಾಡಿಸ್ತೀನಿ. ಚೆನ್ನಾಗಿ ಹೇಳಿದೆ ಕಡೆ. ಅಲ್ಲ, ಹಾಲಪ್ಪ ಹಾಲು ಕೊಡು ಅಂದರೆ ಹಸುನ್ ತಂದು ಕೊಡು ಅಂದಂತೆ, ಹಂಗಾಯ್ತು ನಿನ್ನ ಕತೆ. ಬ್ರೋ, ನೀನು ಟೆನ್ಷನಲ್ಲಿದೆಯಾ? ಬಾ, ಒಟ್ಟಿಗೆ ಕೂತ್ಕೊಂಡು ಗುಂಡು ಹಾಕೋಣ. ಬೇಡ ಅಂತ ಹೇಳಿದ್ನಲ್ಲ ಬ್ರೋ, ಬೆಳಗ್ಗೆ ಗುಂಡು ಹಾಕಿದ್ರೆ ಸಂಜೆ ಹೊತ್ತಿಗೆ ಎಲ್ಲ ಹಿಡಿದೋಗುತ್ತೆ, ಯಾರಿಗೂ ಅನುಮಾನ ಬರಲ್ಲ. ಬಾ. ಈಗ ಆಫೀಸಿಗೆ ಹೋಗ್ಬೇಕಣ್ಣ. ಓ, ನನಗೋಸ್ಕರ ಒಂದು ದಿವಸ ರಜಾ ಹಾಕೋ, ಏನೂ ಆಗಲ್ಲ. ಪ್ಲೀಸ್ ಕಣ, ಬಾರೋ. ಒಬ್ಬನೇ ಕೂತ್ಕೊಂಡು ಕುಡಿಯೋದಕ್ಕೆ ಬೋರ್ ಆಗತ್ತೆ ಕಣ, ಬಾರ ಬಾ, ಹೇಳ್ತೀನಿ ಪ್ಲೀಸ್. ಸರಿ, ರೂಮಲ್ಲಿ ಎಣ್ಣೆ ಇದೆ? ಇಲ್ಲ, ತೊಗೊಂಡು ಹೋಗು, ಬಾ. ಮೇಡಮರೇ, ಮೇಡಮರೇ, ಆನ್ ಮಾಡ್ತಿದ್ರಿ ಮೇಡಮರೇ?
ರಂಗೋಲಿ ಹಾಕಕ್ಕೆ ಹೋಗ್ತಿದ್ದೆ, ನೀವು ಬರ್ತೀರಾ? ಐ ನಿಮ್ಮ ಸೇವೆಗೆ ಈ ಸೇವಕ ಸದಾ ಸಿದ್ಧ. ಸಿದ್ದು ಅವರೇ, ನೀವು ಸೇವಕ ಅಲ್ಲ, ನನ್ನ ಬಾಳಿನ ನಾಯಕ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ನೀವು ಹಿಂಗೆ ಹೇಳ್ತಿದ್ರೆ ನಂಗೆ ಬಹು ಖುಷಿ ಆಯ್ತದೆ. ಇದೇ ಖುಷಿಗೆ ನಾವು ಇವತ್ತು ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣವಾ? ಹೊರಗಡೆನಾ? ಸಿದ್ದು ಅವರೇ, ಇಲ್ಲಿ ಎಷ್ಟು ಕೆಲಸ ಇದೆ, ಅದ್ರ ಕಡೆ ಗಮನ ಕೊಡಿ, ಆಮೇಲೆ ಫ್ರೀ ಆದಾಗ ಹೋಗೋಣ. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್ರೆ. ಇವತ್ತು ನಾವಿಬ್ಬರು ಹೊರಗಡೆ ಹೋಗಿರೋದು. ಯಾಕೆ ಇಷ್ಟೆಲ್ಲ ಹಠ ಮಾಡ್ತಿದ್ದೀರಾ? ಅದು ಇವತ್ತು ಯಾವ ದಿನ ಅಂತ ನಿಮಗೆ ಗೊತ್ತಿಲ್ವಾ? ಹಾಂ, ಅದು ಇವತ್ತು ನಮ್ಮದು ಒನ್ ಸೈಡ್ ಮದುವೆ ಆದ ದಿವಸ. ಅಂದರೆ ನಾನು ನಿಮಗೆ ದೇವಸ್ಥಾನದಲ್ಲಿ ಕದ್ದು ಮುಚ್ಚಿ ತಾಳಿ ಕಟ್ಟಿದ ದಿವಸ. ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತು ನಾವಿಬ್ಬರು ಹೊರಗಡೆ ಹೋಗ್ಬೇಕಲ್ವ ಮೇಡಮರೇ? ಮೊದಲೇ ಮಾಡಿರೋದು ತಪ್ಪು, ಅದಕ್ಕೆ ಸೆಲೆಬ್ರೇಷನ್ ಬೇರೆನಾ? ಮಾಡಿರೋದು ತಪ್ಪ? ಏನು ಹೇಳ್ತಿದ್ದಾರೆ ಮೇಡಮರೇ? ಲೋಕ ಕಲ್ಯಾಣಕ್ಕೋಸ್ಕರ ತಪ್ಪು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ತಪ್ಪೇಶ್ವರ ಹೇಳಿದ್ದಾರೆ ಮೇಡಮರೇ. ಅದರಲ್ಲೂ ಆ ತಪ್ಪು ಮಾಡಿರೋದ್ರಿಂದ ನನಗೆ ನೀವು ಸಿಕ್ಕಿದ್ದು, ನಿಮಗೆ ನಾನು ಸಿಕ್ಕಿದ್ದು, ನನಗೆ ಒಳ್ಳೇದಾಗಿದೆ ಅಂದಮೇಲೆ ತಪ್ಪೇನಿಲ್ಲ. ಸರಿ, ಈಗ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದನ್ನು ಈಗ ಹೇಳಿದ್ರೆ ಏನು ಚೆನ್ನಾಗಿರ್ತದೆ. ಈಗ ನಾನು ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಅದಾದಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸಿದ್ದು ಅವರೇ, ಈಗ ಈ ಸರ್ಪ್ರೈಸ್ ಎಲ್ಲ ಬೇಡ ಅಂತ ಅನ್ನಿಸ್ತಿದೆ. ನೋಡಿ, ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಲ್ವಾ? ಏನಾದರೂ ಸಿಂಪಲಾಗಿ ಮಾಡೋಣ. ಹಾಂ, ಜಾಸ್ತಿ ದುಡ್ಡು ಖರ್ಚು ಮಾಡೋದು ಬೇಡ. ಈಗ ಎಲ್ಲಿಗೆ ಹೋಗೋಣ ಅಂತ ಹೇಳಿ. ಸರಿ, ಹಾಗಾದರೆ ಒಂದು ಒಳ್ಳೆ ಹೋಟ್ಲಿಗೆ ಹೋಗೋಣ, ಚೆನ್ನಾಗಿ ಊಟ ಮಾಡೋಣ. ಅದಾದಮೇಲೆ ಒಳ್ಳೆ ಕನ್ನಡ ಸಿನಿಮಾಗೆ ಹೋಗೋಣ. ಆಮೇಲೆ ಸುತ್ತಮುತ್ತ ಇರೋ ಜಾಗಗಳಿಗೆಲ್ಲ ಸುತ್ತಾಡ್ಕೊಂಬರೋಣ. ಮತ್ತು ನೈಟು ವಾಪಸ್ ಮನೆಗೆ ಬರ್ತಾ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮನೆಗೆ ಬರೋಣ. ಮನೆಗೆ ಬಂದಾದಮೇಲೆ ಸರಿ ಸರಿ, ನುಲ್ದಿದ್ದು ಸಾಕು. ಈಗ ನೀವು ಹೇಳಿದ ಹಾಗೆ ಹೊರಗೆ ಹೋಗಿ ಬರೋಣ ಅಷ್ಟೇ. ಅಷ್ಟೇನಾ? ಹಾಂ, ಅಷ್ಟೇ ಅಂದರೆ ಅಷ್ಟೇ, ಇಲ್ಲ ಅಂದರೆ ನಾನು ಎಲ್ಲಿಗೂ ಬರಲ್ಲ. ಅಯ್ಯೋ, ಹಂಗೆಲ್ಲ ಹೇಳ್ಬಾರ್ದು ನೋಡಿ. ನಿಮ್ಮ ಜೊತೆ ಹೊರಗಡೆ ಹೋಗೋ ಅವಕಾಶ ನಂಗೆ ಸಿಕ್ಕಿದಂದಮೇಲೆ ನೀವು ಹಿಂಗೆಲ್ಲ ಬೇಡ ಅನ್ಬಾರ್ದು. ಹೋಗಿ ಬೇಗ ರೆಡಿಯಾಗಿ. ಹಾಂ, ವಾ, ಅಂದರೆ ಇವ್ರು ಇಲ್ಲೇ ರೂಮ್ ಮಾಡ್ಕೊಂಡು ಇಲ್ಲೇ ಅವರೇ, ಬಾಂಬೆಗೆ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಮೊದಲೇ ವಿಷಯ ನಮ್ಮ ಮೇಡಮ್ ಅವ್ರು ಕೇಳಬೇಕು. ಹೇಳಿಸಿದ್ದು ಅವರೇ? ಮೇಡಮ್ ಅವರೇ, ನೀವು ಅರ್ಜೆಂಟಾಗಿ ರಾಯಲ್ ಹತ್ರಕ್ಕೆ ಬರಬೇಕು. ಅಲ್ಲಿಗ? ಯಾಕೆ, ಏನಾಯಿತು? ನೀವು ಮೊದಲು ಬನ್ನಿ ಮೇಡಮ್ ಅವರೇ, ನಿಮಗೆ ಗೊತ್ತಾಗುತ್ತೆ. ಬೇಗ ಬನ್ನಿ. ಹಾಂ, ಸರಿ ಸರಿ, ಬರ್ತೀನಿ.